ಈಗ ಕೆಲವೊಂದು ಘಟನೆಗಳನ್ನು ನೋಡೋದಾದ್ರೆ ನಾವು ತೃತೀಯ ಲಿಂಗಿಗಳು ಸಮಾಜದ ಮುನ್ನೆಲೆಗೆ ಬರಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ, ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಲ್ತಾರೆ. ಆದರೂ ಕೂಡ ಈ ಭಿಕ್ಷಾಟನೆ, ಸೆಕ್ಷುವಲ್ ವರ್ಕ್ ಎಲ್ಲೂ ಕೂಡ ಸಾಮಾನ್ಯವಾಗಿದೆ. ಬೆಳಿಬೇಕು ಅಂದರೂ ಕೂಡ ಕೆಲವರು ತುಳಿತಾರೆ. ಅದ್ರ ಬಗ್ಗೆ ಹೇಳೋದಾದರೆ, ಟ್ರಾನ್ಸ್ಜೆಂಡರ್ಗಳು ತುಂಬ ಡಿಗ್ರಿ ಮಾಡ್ಕೊಂಡಿದ್ದಾರೆ, PhD ತನಕನೂ ಮಾಡ್ತಾಯಿದ್ದಾರೆ, ಇವಾಗಲೂ ಇದ್ದಾರೆ. ದೀಪು ಬುದ್ಧೆ ಅಂತ ಟ್ರಾನ್ಸ್ಜೆಂಡರು ನಮ್ಮ ಕಮ್ಯುನಿಟಿಲೇ, ಅವರು PhD ಮಾಡ್ತಾಯಿದ್ದಾರೆ ಮೈಸೂರು ಯೂನಿವರ್ಸಿಟಿಲಿ. ಎಲ್ಲ ಬೆರಳೆಣಿಕೆ ಎಲ್ಲ ಇದ್ದಾರೆ, ಯಾರೂ ಮುಂದೆ ಬರೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಯಾರು ಜಾಬ್ ಕೊಡ್ತಾರೆ ಹೇಳಿ? ಯಾರು ಕೊಡೋಲ್ಲ. ಇವಾಗ ನಾನು ಬಂದು ಓದಿದ್ದೀನಿ ಜಾಬ್ ಕೊಡಿ ಅಂತಂದರೆ ಟ್ರಾನ್ಸ್ಜೆಂಡರ್ ಅಂದರೆ ಮುಖ ಮುರಿಯೋದು ಜಾಸ್ತಿ ಅಂತ ನೀವು ಆವಾಗಲೇ ಹೇಳಿದ್ರಿ. ಆ ಥರ ಎಲ್ಲ ಇದೆ. ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಥವಾ ಕೇಸಸ್ಗಳು ತಗೊಳ್ಳಿಕ್ಕೆ ಶುರು ಮಾಡಿದ್ದೀರಾ? ಹೇಗೆ? ಓನ್ ಕೇಸಸ್ಗಳು ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮತ್ತು ನಂದು ಓನ್ ಕೇಸಸ್ಗಳಿದೆ, ಅದರಲ್ಲೂ ನಾನು ನ್ಯಾಯ ಕಂಡುಕೊಳ್ತಾ ಇದ್ದೀನಿ. ನಿಮ್ಮ ಕೇಸಸ್ಗಳನ್ನ ನೀವು ತಗೊಂಡಿದ್ದೀನಿ. ಮತ್ತು ಬೇರೆ ಔಟ್ಸೈಡಿಂದನೂ ಕೇಸಸ್ಗಳು ಬರ್ತಾ ಇದೆ, ತೊಗೊಂಡಿದ್ದೀನಿ. ಸೀನಿಯರ್ ಅಂಡರಲ್ಲಿ ಅವ್ರ ಗೈಡ್ಲೈನ್ಸ್ ಮೇಲೆ ನಾನು ಹೋಗಿ ಎಷ್ಟಾಗುತ್ತೋ ನನ್ನ ಕೈ ಇಲ್ಲಿ ಅವ್ರಿಗೆ ನ್ಯಾಯಗಳು ಒದಗಿಸ್ತಾ ಇದ್ದೀನಿ.